ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ ಅಯ್ಯಯ್ಯ ಹಿಂಗೆಲ್ಲ ಓಡಿಸ್ಬೇಡ, ಬಾಯ್ಗೆ ಬರ್ತಾ ಇದೆಲ್ಲ ಹೆಂಗ್ ಓಡಿಸ್ತಾವ್ ನೋಡಿ ಇವನು. ಹಲೋ ಏಯ್ ಬಾಯ್, ಒಂದು ನಿಮಿಷ ಇರು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಲೋ, ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇದು ನಮ್ಮ ಅನಿಲ್ ಸರ್ ಅವರು. ನಮ್ಮ ಕನ್ನಡಿ ಇದ್ದಂಗೆ ನಾವು ಹೆಂಗಿದೀವೋ ಹಂಗೆ ತೋರಿಸುವಂತಹ, ನಾವು ಪ್ರತಿಯೊಂದು ಕ್ಷಣ ನಾವೇನೇನು ಮಾಡ್ತೀವಿ ಅದನ್ನೆಲ್ಲ ಸೆರೆ ಹಿಡಿದು ಅದನ್ನು ಒಂದು ಮೆಮೊರಿಯಾಗಿ ಕ್ರಿಯೇಟ್ ಮಾಡಿ ಆ ಮೆಮೊರಿಯನ್ನು ಸದಾಕಾಲ ನಾವು ಪೋಸ್ಟ್ ಮಾಡಿ ಜನರಿಗೆಲ್ಲ ತೋರಿಸೋ ರೀತಿ ಮಾಡುವಂಥ ಫೋಟೋಗ್ರಾಫರ್. ಇವತ್ತು ಆ್ಯಕ್ಚುಲಿ ಒಂದು ಕಾಲೇಜ್ ಇವೆಂಟ್ ಇತ್ತು, ಓಕೆನಾ. ಆ ಕಾಲೇಜ್ ಇವೆಂಟಲ್ಲಿ ಏನಾಗಿದೆ ಅಂದರೆ ಕಷ್ಟ, ಸ್ಟ್ಯಾಂಡಪ್ ಕಾಮಿಡಿಗೆ ಯಾರು ಕೂಡ ಇನ್ನೂ ರಿಜಿಸ್ಟ್ರೇ ಆಗಿಲ್ಲ. ಸೊ ಅದೇ ಒಂದು ಕಾರಣಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ, ರಿಜಿಸ್ಟ್ರೇಷನ್ ಆಗಿಲ್ಲ. ಅವ್ರ ಆಮೇಲೆ ಸರ್ ಒಂದು 3 ಗಂಟೆಯಿಂದ ಬಂದಿರುತ್ತೆ, ಜನ ಎಲ್ಲ ಇರ್ತಾರೆ ಅಂತಂದರು. ಸೊ ನಾವು ಸರಿ ಆಯಿತು ಅಂತ ಹೇಳಿ ಅಣ್ಣಯ್ಯ ಖ್ಯಾತಿಯ ಜೊತೆಗೆ ಉದೋದೋ ಶ್ರೀ ರೇಣುಕಾ ಯಲ್ಲಮ್ಮದಲ್ಲಿ ಭೈರವ ಪಾತ್ರವನ್ನು ಮಾಡ್ತಿರುವಂತಹ ತೇಜಸ್ ಗೌಡ ಅವರು ಫೋನ್ ಹಾಕಿ, ಅಣ್ಣ ಎಲ್ಲಿದ್ದೀರ ಅಣ್ಣ ಅಂತ ಫೋನ್ ಹಾಕಿದಾಗ ಅವರು ಬರ್ತೀನಿ ಅಂತ ಹೇಳಿದ್ರು. ಸೊ ಈಗ ನಾವೆಲ್ಲ ಹೊರಟಿದ್ದೀವಿ. ಏನೇನಾಗುತ್ತೆ, ಏನೇನು ಮಾಡ್ತೀವಿ ಎಲ್ಲ ನಿಮಗೆ ಒಂದು ಸುಮ್ಮನೆ ಸಣ್ಣದಾಗಿ ವ್ಲಾಗಲ್ಲಿ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದೇ ಖುಷಿಗೆ ನೀವು ಇವಾಗ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಇವತ್ತು ನಾವು ಫಸ್ಟು ಮಾಡ್ತಾ ಇರೋಂಥ ಕೆಲಸ ಏನಪ್ಪ ಅಂದರೆ, ನನ್ನ ಗಾಡಿ ಸರ್ವಿಸಲ್ಲಿರೋದ್ರಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಾವು ಸೀದಾ ಇಳಿದಿದ್ದು ಬನಶಂಕರಿಯಲ್ಲಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಅಂತ. ಆದರೂ ನನ್ನ ವಾಯ್ಸ್ ಕೇಳಿಸುತ್ತೋ ಅಲ್ವೋ ಗೊತ್ತಿಲ್ಲ, ಮೈಕ್ ಆಮೇಲಿಂದ ಹಾಕ್ತೀನಿ, ಬ್ಯಾಟ್ರಿ ಕಮ್ಮಿ ಇದೆ ಅದನ್ನು. ಈಗ ನಾವು ಎಕ್ಸಾಕ್ಟಾಗಿ 150 ಮೀಟರ್ಸ್ ದೂರದಲ್ಲಿದ್ದೀವಿ ನಮ್ಮ ಬಾಸಿಗೆ ಮೀಟ್ ಮಾಡೋಕ್ಕೆ. ನೀವೇ ನೋಡಿ, ಶಾಕ್ ಆಗಿಬಿಡ್ತೀರಾ. ಎಲ್ಲರೂ ಶಾಕ್ ಆಗೋದಂತ 100% ಗ್ಯಾರಂಟಿ ಅಲ್ವಾ? ಶಾಕ್ ಆಗಲ್ವಾ? ಅಷ್ಟೇ, ಪಕ್ಕ ಶಾಕ್ ಆಗುತ್ತೆ. ಯಾಕಂದರೆ ಅವರು ಎಲ್ಲರ ಹೃದಯವನ್ನು ಬರೀ ಒಂದು ಸ್ಮೈಲಲ್ಲೇ ಕದಿಯುವಂಥ ಕಳ್ಳ ಕೃಷ್ಣ ಅಂತ ಹೇಳ್ಬೋದು. ನೋಡಿ, ಸೆಲೆಬ್ರಿಟಿ ಗೊತ್ತಾಗಬಾರ್ದು ಅಂತ ಯಾವ ರೀತಿ ಕುತ್ಕೋತಾರೆ ಅಂತ ನೋಡಿ, ಇದೇ ರೀತಿ ಕುತ್ಕೊಳ್ಳೋವಂಥದ್ದು. ನೋಡಿ 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 ನೋಡಿದ್ರಲ್ಲ. ಸೊ ತೇಜಸ್ ಗೌಡ, ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯ ಭೈರವ, ಉದೋದೋ ಶ್ರೀ ರೇಣುಕಾ ಯಲ್ಲಮ್ಮ ಖ್ಯಾತಿಯ ಭೈರವ, ಹಾಗೆ ಅಣ್ಣಯ್ಯ ಧಾರಾವಾಹಿ ಶ್ರೀಗನ್ನಡ ಖ್ಯಾತಿಯ ತೇಜಸ್ ಗೌಡ ಚಿಕ್ಕಪ್ಪ. ಬನ್ನಿ ನೋಡಿ, ಅವ್ರ ಕಾರಲ್ಲಿ ಇವತ್ತು ನಮಗೆ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಗೆ ತುಂಬ ಖುಷಿಯಾದ ವಿಚಾರ ಏನಪ್ಪ ಅಂದರೆ, ಸೆಲೆಬ್ರಿಟೀಸ್ ಕಾರಲ್ಲಿ ನಾವು ಹೋಗೋದೇ ದೊಡ್ಡ ವಿಚಾರ. ನೋಡಿ ನೋಡಿ, ಒಂದು ಸ್ಮೈಲ್ ನೋಡಿ ಹೆಂಗಿದೆ, ಕಳ್ಳ ರಸಿಕ. ಓಕೆ, ಇವತ್ತೇನೇನು ಮಾಡ್ತೀವಿ, ಕಿತ್ಗುಡಿ ಹಾಕೋದೆಲ್ಲ ತೋರಿಸ್ತೀವಿ. ಬಾ ಮಗ, ಹತ್ತು ಹಂಗೆ. ಗುಂಡು ಹಾಕಿದೆ ಅಪ್ಪ, ನಿಮ್ ಕೊನೆ ಹೇಳ್ಬಿಡಪ್ಪ. ಎಲ್ಲರೂ ಮುಂದೆ ಕೇಳ್ತಾರೆ ಪಟಾಕಿ ನೋಡಿದ್ರ. ಸೊ ಬೇಸಿಕಲಿ ನಮಗ್ ಗೊತ್ತಾಗ್ತಿರೋದೇನಪ್ಪ ಅಂದ್ರೆ, ನಮ್ ಜೊತೆ ಒಬ್ರು ಇದಾರೆ, ಅವ್ರ ಹತ್ರ ಬಂದು ಎಲ್ಲರೂ ಪಟಾಕಿ ಕೇಳ್ತಾರಂತೆ. ಪಟಾಕಿ ಪೋರಿಯೋಗಳ ರಾಜ, ರಸಿಕರ ರಾಜ. ಇನ್ಫಾರ್ಮೇಶನ್ ಆಗ್ತಾರೆ ಇನ್ಮೇಲೆ. ಶಾಕ್ ಆಗ್ಬಿಟ್ಟ ಅವನು. ಅಯ್ಯೋ ಲಾಯ್ನಲ್ಲ ಇದೆಯೋ, ರೆಕಾರ್ಡಿಂಗ್ ಅಂತ ಇದೆ. ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಈಗಷ್ಟೇ ಸಾಂಗಲ್ಲಿ ನಮ್ಮ ಸುದೀಪ್ ಸರ್ ಅವರು ಒಂದು ಹಾಡು, ಆ ಹಾಡನ್ನ ಮುಸ್ಸಂಜೆ ಮಾತು ಅಲ್ಲ, ಎಸ್ ಮುಸ್ಸಂಜೆ ಮಾತು ಒಂದು ಹಾಡು, ಅದನ್ನ ಕೇಳ್ತಾ ಇದ್ರೆ ನಮಗೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರು ಉದ್ಧಾರ ಆಗ್ಬೇಕಿದ್ರೆ ನೀನು ಅದನ್ನ ವೆಯ್ಟ್ ಮಾಡ್ಬೇಕು ಅಂತಾನೆ ಅರ್ಥ. ಹಿಂಗೆಲ್ಲ ಓಡಿಸ್ಬೇಡ, ಬಾಯ್ಗೆ ಬರ್ತಾ ಇದೆಲ್ಲ ಹೆಂಗ್ ಓಡಿಸ್ತಾವ್ ನೋಡಿ ಇವನು. ನಾನಿಲ್ಲಿ ತತ್ವಾಗಿತ್ವ ಎಲ್ಲ ಹೇಳ್ತಾ ಇದ್ದೀನಿ, ತಿರುಗ್ಬೇಡ ಕಾಣೋ, ಬೇಡ ನನ್ ಕೈಲಿ ಆಯ್ತಾ ಇಲ್ಲ. ನನ್ ಮದ್ವೆ ಮಕ್ಕಳು ಏನು ಅಲ್ಲ ಕಣ, ಇನ್ನು ನಿನ್ಗಾರ ಏನೋ ಆಗಿದೆ, ನಂದು ಏನೋ ಆಗಿದೆ. ಸಾರಿ, ಪ್ರಾಜೆಕ್ಟ್ ಆಕ್ಚುಲಿ ತುಂಬಾ ಖುಷಿ ಪಡೋ ವಿಚಾರ ಏನಪ್ಪಾ ಅಂದ್ರೆ, ಅನಿಲ್ ಅವರು ಆದಷ್ಟು ಬೇಗ ಮದ್ವೆ ಆಗ್ತಿದ್ದಾರೆ. ಇಫ್ ಇನ್ ಕೇಸ್ ಮದ್ವೆ ಆಗಿಲ್ಲ ಅಂದ್ರೆ ಅವ್ರ ಮದ್ವೆನೇ ಬೇಡ ಅಂತ ಹೇಳ್ತಿದ್ದಾರೆ, ಸನ್ಯಾಸಿನೇ ಆಗ್ಬಿಡ್ತಾರಂತೆ. ಅದಕ್ಕೋಸ್ಕರ ನಾನು ನಿತ್ಯಾನಂದ ಅವರು ನಂಬರ್ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ.
ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಅಲ್ಲ, ನಿತ್ಯಾನಂದ ಅವರ ನಂಬರ್ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ, ಅವ್ರಿಗೆ ಅವ್ರ ಮಠಕ್ಕೆ ಅವ್ರ ಕೈಲಾಸಕ್ಕೆ ಸೇರಿಸ್ಬಿಡೋಣ. ಅವನೇ ನನ್ನ ಶಿಷ್ಯ ಆಗ್ತಾನೆ ಆಮೇಲೆ. ಓಯ್ ನೋಡು, ಕಮೆಂಟ್ ಹೊಡಿತಾವನೆ. ಆಯ್ತು, ನಂಗೇನು ಗೊತ್ತಿಲ್ಲ, ನಾನು ತುಂಬಾ ಒಳ್ಳೆಯವನು. ಚೆನ್ನಾಗಿದೆ, ಕ್ಯಾಚಿ ಆಗಿದೆ. ಈಗ ಹಿಂಗ್ ರೆಡಿ ಆಗ್ತಾ ಇದ್ದಾರೆ ನೋಡಿ ಮುಂದಿನ ಶೋಗೆ. ಇದು 2 ಪೀಸ್. 2 ಪೀಸಾ 3 ಪೀಸಾ ಯಾವ್ದಾರು ಒಂದು ಪೀಸ್ ಹಾಕೋದು. ಹಿಂಗೆ ನಾನು ಚಂದನ್ ಗೌಡ ರೆಂಟ್ ಯುವರ್ ಲುಕ್ ಅಲ್ಲಿದ್ದೀನಿ. ಬಾಸು ನಮಗೆಲ್ಲ ಬಟ್ಟೆ ತೋರಿಸ್ತಿದ್ದಾರೆ, ಯಾವ ರೀತಿ ಬಟ್ಟೆ ಏನು ಹಾಕಬೇಕು, ಯಾವುದ್ರಲ್ಲಿ ನೀವು ಚೆನ್ನಾಗಿ ಕಾಣ್ತೀರಾ, ಯಾವುದ್ರಲ್ಲಿ ಕೆಟ್ಟದಾಗ ಕಾಣ್ತೀರಾ ಅಂತ ಹೇಳೋವಂಥ ಏಕೈಕ ವ್ಯಕ್ತಿ. ಒಂದು ಕನ್ನಡಿ ಬಿಟ್ಟರೆ ನಾನು ಇವ್ರನ್ನೇ ನಂಬೋದು. ಕಾರಣ ಯಾಕಂದರೆ ಇವರು ನಮ್ಮ ಕನ್ನಡಿ ಇದ್ದಂಗೆ, ನಾವು ಹೆಂಗಿದ್ದೀವೋ ಅಂತ ತೋರಿಸ್ತಾರೆ. ಅವ್ರಿಗೆ ಇಷ್ಟೊತ್ತು ಕನ್ಫರ್ಮ್ ಆಗೋಗಿದೆ ನಾನು ಆ್ಯಂಕರು ಅಂತ. ಯಾಕಂದರೆ ಜಾಸ್ತಿ ಮಾತಾಡ್ತಾನೆ, ಅವರಿಂದ ಬೈಕೋತಾರೆ. ಮೈಂಡ್ ವಾಯ್ಸ್ ನಾನು ಹೇಳ್ತೀನಿ, ಯಾವನೋ ಬಂದ್ಬಿಟ್ಟು ಇಷ್ಟೆಲ್ಲ ತಗೊಳ್ಬಂದು ಇದು ಶೂಟಿಂಗ್ ಇಷ್ಟೆಲ್ಲ ಹೋಗ್ಬಿಟ್ಟು ನೋಡ್ದ ಹಿಂಗೆ ನಮ್ಮ ಜೀವನ ರಣರಂಗ. ನೋಡಿ ನಾಯಿ ಪಡೋ ಹೆಂಗೆ ಹುಡುಕ್ತಾ ಇತ್ತು. ಬಾಸ್ ಸಿಕ್ತಾ ಬಾಸ್? ಇಷ್ಟೊತ್ತು ಮಾತಾಡೋಣ. ಹಾ, ಅವನು ಮಾತಾಡ್ಲಿಕ್ಕಂದ್ರೆ ಹಂಗೆ. ಅದು ಬಿಟ್ಟರೆ ಫೋಟೋ ಹೊಡ್ಕೊಂಡು ಮೇಲೆ ನಾನು ಎರಡರಲ್ಲಿ ಯಾವ್ದು ಕನ್ಫರ್ಮ್ ಆಯಿತು ನನ್ನ ಚಾನಲ್ ಫೋಟೋ ಕಳಿಸ್ಬಿಟ್ಟು. ಗುರು, ನಮ್ಮ ಹುಡುಗಿಗೆ ಚೆನ್ನಾಗಿ ಕಾಣ್ತೆ ಗುರು. ಪ್ರೀತು, ಇದು ಚೆನ್ನಾಗಿದೆಯಾ? ನನ್ನ ಹೆಂಡ್ತಿಗೆ ಹಾಕಿಸೋನು, ನೀನು ಹೆಂಡ್ತಿಗೆ ಹಾಕಿಸ್ಬೇಕು. ಮದುವೆ ಮಾಡ್ಕೊಳ್ಳೋ. ಇದೆಲ್ಲ ಕಟ್ ಆಗುತ್ತೆ, ನಾನೇ ಎಡಿಟಿಂಗ್ ಮಾಡಿಸೋದು. ಇವೆಲ್ಲ ಕಟ್ಟು ಕಟ್ ಮಾಡ್ತಾನೆ ನೋಡಿ. ಕಟ್ ಮಾಡ್ತಾನೆ ನೋಡಿ. ನೋಡಿ, ಒಂದು ಫೋಟೋ ಅಂತ ಬಂದಾಗ ಅವ್ರು ಕಾಣಿಸ್ಬಾರ್ದು, ಎಲ್ಲ ಆರ್ಟಿಸ್ಟೇ ಇರಬೇಕು ಅನ್ನೋ ಅಷ್ಟು ಮನೋಭಾವನೆ ಇರುವಂಥ ವ್ಯಕ್ತಿ. ಆ್ಯಂಡ್ ನಾವಿರೋದು ಆ್ಯಕ್ಚುಲಿ ಯಾವ್ದು ತೊಗೊಂಡ ಫೋಟೋ? ಯಾವ್ಯಾವ ತೊಗೋತೀಯ ಈಗ? ಇನ್ನೂ ಒಂದು. ಒಂಚೂರು ನಾಚಿಕೆ ಅನ್ನೋದಿಲ್ವಾ? ಎಷ್ಟು ತೊಗೋತೀಯ ನೀನು? ನಿನಗೆ ನಾಚಿಕೆ? ಹಾಂ, ಗೊತ್ತಾ? ಬಾರೋ. ಸೊ ಚಂದನ್ ಗೌಡ ರೆಂಟ್ ಯುವರ್ ಲುಕ್ ಸಗದಾಗಿ ಮಾಡ್ತಾರೆ. ಸೊ ಅವರ ಇನ್ಸ್ಟಾ ಪೇಜ್ನ ಕೂಡ ಹಾಕಿರ್ತೀನಿ. ಇನ್ಸ್ಟಾ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ, ಟ್ವಿಟ್ಟರ್, ಟಿಂಡರ್, ಟೆಲಿಗ್ರಾಮ್, ಮೈಕ್, ಮೆಸೆಂಜರ್, ಜಿಮೇಲ್, ಜಿಪೇ ಎಲ್ಲ ಹಾಕಿರ್ತೀನಿ. ನೋಡಿ ಬನ್ನಿ. ನಮ್ಮ ಟೀಮ್ ಜೊತೆ ನಾವು ಈಗ ಊಟಕ್ಕೆ ಹಳ್ಳಿ ಸವಿ ನಮ್ಮ ಬಾಸು ಕೈ ತೊಳೆಯೋ ರೀತಿ ಈ ರೀತಿ. ಜೀ ಕನ್ನಡ ವಾಹಿನಿಯವರೆಲ್ಲ ಹಿಂಗೆಲ್ಲ ಕೈ ತೊಳಿತಾರೆ ನೋಡಿದ್ರ? ತೇಜಸ್, ನೀನು ಸಾಬೂನ್ ಸ್ಲೋನಾ? ತೇಜಸ್, ನೀನು ಸಾಬೂನ್ ಸ್ಲೋನಾ? ನೋಡಿ ಆಹಾ, ಹೇಗಿದ್ದ ನೋಡ್ರಿ. ಏನಂದೆ? ಆಫ್ ಮಾಡೋಣ. ಏನಂದೆ? ಆಫ್ ಮಾಡು ಅಂತ ಮಗ, ಇದನ್ನ ಆಫ್ ಮಾಡು ಅಂತ ಜೂಮಲ್ಲಿ ಹಾಕ್ಬೇಕ. ನನ್ನ ಮಕ್ಕಳು ಒಂದೊಂದಲ್ಲ ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ನೀವು ಕರ್ನಾಟಕ ಜನತೆ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ಊಟ ಮುಗ್ದಿದೆ, ನಮ್ಮ ಬಾಸ್ ಹೊರಡುವಂಥ ಟೈಮ್ ಆಗಿದೆ. ಆ್ಯಕ್ಚುಲಿ ಬಾಸ್ ಹೋಗ್ತಿದ್ದಾರೆ. ಇದೇ ಖುಷಿಗೆ ನೀವು ನಮ್ಮ ಚಾನಲ್ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತೀನಿ. ನನ್ನ ಬಗ್ಗೆ ಒಂದೆರಡು ಮಾತನಾಡ್ಬೇಕಾದ್ರೆ ಏನಂತ ಮಾಡ್ತೀರಾ? ನೇರ ದಿಕ್ಕ ನಿರಂತರ ಸುದ್ದಿಗಾಗಿ ಸಿಗ್ತಾನೆ ಪ್ರೀತಮ್. ಏಯ್, ನನ್ನ ಬಗ್ಗೆ ಹೇಳ್ರಿ. ನಿಮ್ಮ ಬಗ್ಗೆ ಏನು ಹೇಳಲಿ? ಹೇಳಕ್ ಮಾತೇ ಇಲ್ಲ. ಅದು ನಾನೇ ಹೇಳ್ಕೊಡ್ಬೇಕಾ? ಆಮೇಲೆ ನಿನ್ನ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಆಮೇಲೆ ರೋಸ್ಟ್ ಮಾಡ್ತಾನೆ. ಸೊ ಬೇಸಿಕಲಿ ಈಗ ಅವ್ರು ಹೇಳ್ತಿರೋ ಪ್ರಕಾರ ನಾನು ಯಾರು
ಸಾಟಿ ಇಲ್ಲ ನನಗೆ, ಸರಿ ಸಾಟಿ ಯಾರು ಇಲ್ಲ ಅಂತ ಇಲ್ಲ ಅಂತ. ಬಟ್ ಅಲ್ಲಿ ಬಂದಿದ್ದಾರೆ ನೋಡೋ ಕ್ಯಾಬ್ ಅವರು. ಆ್ಯಕ್ಚುಲಿ ನಾನು ಓಡಬೇಕಿತ್ತು, ನನಗೆ ಕೆಲಸ ಇತ್ತು ಇನ್ನೊಂದು ಕಡೆ, ಅದ್ರದ್ದು ಬ್ಲಾಗ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್ ಹೇಳಿ ಲಾಸ್ಟ್ ಟೈಮು. ಸೊ ಮತ್ತೆ ಸಿಗ್ತಾ ಇರ್ತೀನಿ ಅಂತ ಹೇಳ್ರು. ಮತ್ತೆ ಸಿಗ್ತಾ ಇರ್ತೀನಿ, ಮತ್ತೆ ಸಿಗೋ ತನಕ ಬಾಯ್. ಸಿಗೋ ತನಕ ಮಿಸ್ ಮಾಡ್ಕೊತಾ ನನ್ನೂ ಮಿಸ್ ಮಾಡ್ಕೊತಾ ನಮ್ಮ ಪ್ರೀತಮು ಹೆಂಗೆ ಹೋಗ್ತಾ ಇದ್ದಾನೆ. ಎಲ್ಲಿಗೂ ನಮಸ್ಕಾರ. ನಂದು ಅದೇ ಆಯಿತು. ಮೈ ಡಿಯರ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಕನ್ನಡದಲ್ಲಿ ಮಾತಾಡೋ. ನಮ್ಮ ತಾಯಿ ಜಗದಂಬೆ ಬಂಡಿ ಮಹಾಕಾಳಮ್ಮ ಸರ್ಕಲ್ ಮಾರಮ್ಮ. ಏನಮ್ಮ ಅಂದೆ? ಮೈಕು ಸ್ಪೀಕರ್ ಮುಂದೆ ಇದ್ದಾಗ ಆನ್ ಮಾಡಬಾರ್ದಮ್ಮ. ಮಾನ ಮರ್ಯಾದೆ ಕಳಿಬೇಡ. ಇದ್ರೆ ಕಡಿತಿದ್ದೆ. ನಿಂಗೆ ಹೆಂಗ್ ಗೊತ್ತು? ನಿಂದ ಪ್ರಿಯಾ ಐ ವಿಲ್ ಮ್ಯಾರಿ ಯು. ನಿಲ್ಲಿ ನಿಲ್ಲಿ ನಾ ಸೋತೆ ನಿನಗೆ, ನಿಲ್ಲಿ ನಿಲ್ಲಿ ನೀ ನನ್ನೇ ಜಪಿಸಿ. ಏನಾಯ್ತು? ಅಂಕಿರಿಸ್ತಿದ್ಯಾ? ಸೀಡಿ ಸಿಗಾಕೊಂಡಿಡ್ತು. ಹಾಡಾಡು. ದರುವುದು ಯಾಕೋ ಬೇಜಾರು ಮಾಡ್ಕೋತಿದ್ಯಾ? 10 ಸರಿ ಇಲ್ಲ. ನಿನ್ನೆಗೆ ನಗುವಿನ ಒಡೆಯ, ನಮ್ಮೆಲ್ಲರ ನೆಚ್ಚಿನ ನಗುವಿನ ಒಡೆಯ ಅಪ್ಪು ಬಾಸ್ನ ಕಳ್ಕೊಂಡು ನಾವು 3 ವರ್ಷ ಆಯಿತು. ಟೆನ್ಷನ್ ತಗೊಂಡ ಕಣ. ಯಾಕೋ? ಎಕ್ಸಾಕ್ಟ್ಲಿ 10 ತಾಸು ನಿಂಗೋಸ್ಕರ ನಾನು ನಿಮ್ಮ ಥರನೇ ಆಗ್ತೀನಿ. ಕಂಪ್ಲೀಟಾಗಿ ಮಸ್ತ್ ಮಜಾ ಮಾಡಿದ್ದೀನಿ. ಆಕರ್ಷಣೆಗೆ ಬಂದು ನನಗಂತೂ ಫುಲ್ ಎಂಜಾಯ್ ಮಾಡಿದೆ. ಸೊ ಪ್ರಿಮಸ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ಗೆ ಥ್ಯಾಂಕ್ ಯು ಸೋ ಮಚ್. ಸಖತ್ ಎಂಜಾಯ್ ಮಾಡಿದ್ದೀನಿ. ಬಟ್ ಓನ್ಲಿ ಪಾಯಿಂಟ್ ಇಸ್, ಎಂಜಾಯ್ ಮಾಡೋ ಟೈಮಲ್ಲಿ ಮಳೆ ಬಂದ್ಬಿಡ್ತು, ಸ್ವಲ್ಪ ಮಳೆ ಬಂತು. ಆಮೇಲೆ ಆ ಮಳೆ ವಾಪಸ್ ಚೇತರಿಸ್ಕೊತು. ಕಾರಣ ಏನಪ್ಪ ಅಂದರೆ, ನಾನು ಇರೋ ಕಡೆ ಮಳೆ ಬೆಳೆ ಅಂತೂ 100% ಇರುತ್ತೆ. ಬಟ್ ಜನ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅದು ವಾಪಸ್ ಹೋಗುತ್ತೆ. ಮಜಾ ಏನಪ್ಪ ಅಂದರೆ ನೆಕ್ಸ್ಟ್ ಏನು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಸಿ ಯು, ಟೇಕ್ ಕೇರ್, ಟಾಟಾ, ಬೈ ಬೈ. ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತೋದು ಮರಿಬೇಡಿ. ಏನು ಬೇಕಾದ್ರೂ ಮಾಡಿ, ಚೆನ್ನಾಗಿರಿ, ನಗ್ನಗ್ತಾ ಇರಿ. ಬಾಯ್ ಬಾಯ್.